Dear students, today we are going to try to understand the fourth semester syllabus for Bengaluru North University, that is anthropology. I am Deepa SP, who is working as assistant professor in Department of Sociology at Government First Aid College, Chikballapura. Anthropology, we are going to study for the entire fourth semester. In this unit 1 comprises of meaning and definitions, and also we are going to study divisions of anthropology, physical, social and cultural anthropology, also the scope and importance of anthropology. All this is comprising for 10 hours. Now, ನಾಲ್ಕನೇ ಸೆಮಿಸ್ಟರ್ನಲ್ಲಿ ಆಂಥ್ರೋಪಾಲಜಿ ಅಂದ್ರೆ ಮಾನವಶಾಸ್ತ್ರದ ಒಂದು ಅರ್ಥ ವ್ಯಾಖ್ಯಾನಗಳು ಹಾಗೂ ಅದರ ಒಂದು ವಿಭಾಗಗಳಾದಂತಹ ಶಾರೀರಿಕ ಮಾನವಶಾಸ್ತ್ರ, ಸಾಮಾಜಿಕ ಮಾನವಶಾಸ್ತ್ರ, ಸಾಂಸ್ಕೃತಿಕ ಮಾನವಶಾಸ್ತ್ರ ಇದರ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ಅರ್ಥಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಇದೆಲ್ಲವೂ 10 ಗಂಟೆಗಳ ಕಾಲ ಅಧ್ಯಯನವನ್ನ ಮಾಡಬೇಕಾಗುತ್ತೆ. Then we are going to study in the second unit, third unit and fourth unit the different divisions of sociology. ಒಟ್ಟಾರೆ 35 ಗಂಟೆಗಳ ಕಾಲದಲ್ಲಿ ನಾವು 2, 3 ಮತ್ತು 4ನೇ ಅಧ್ಯಾಯದಲ್ಲಿ 3 ಡಿವಿಷನ್ಸ್ ಅನ್ನ ಅಧ್ಯಯನ ಮಾಡ್ತೇವೆ. ಆ 3 ಡಿವಿಷನ್ಸ್ ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ಫಿಸಿಕಲ್ ಆಂಥ್ರೋಪಾಲಜಿ, ಶಾರೀರಿಕ ಮಾನವಶಾಸ್ತ್ರ. ಇದರಲ್ಲಿ ಇದರ ಅರ್ಥ, ವ್ಯಾಖ್ಯೆಗಳು ಮತ್ತು ಪ್ರಾಮುಖ್ಯತೆ ಮತ್ತು ಇದರ ಒಂದು ವ್ಯಾಪ್ತಿ, meaning, definitions, importance and scope is going to be studied over here. And then also we are going to try to understand man's place in the animal kingdom. ಒಂದು ಮಾನವನ ಒಂದು ಸ್ಥಾನ ಏನಿದೆ ಪ್ರಾಣಿಗಳ ಜಗತ್ತಿನಲ್ಲಿ ಅನ್ನುವಂಥದ್ದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. In the same place we are going to try to understand the higher and lower order of primates and also the racial classifications. Primates, ಪ್ರಮುಖಿಗಳು, ಕೆಳಮಟ್ಟದ ಪ್ರಮುಖಿಗಳು ಮತ್ತು ಮೇಲ್ಮಟ್ಟದ ಪ್ರಮುಖಿಗಳು ಯಾರು, ಏನು, ಹೇಗೆ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಹಾಗೆಯೇ ಈ ರೇಷಿಯಲ್ ಕ್ಲಾಸಿಫಿಕೇಶನ್ ಅಂತ ಏನಿದೆ ಅದನ್ನು ಸಹ ನಾವು ಅರ್ಥೈಸ್ಕೊಳ್ಳೋದಕ್ಕೆ, ವರ್ಗೀಕರಣವನ್ನ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. In the next unit we are going to try to understand about cultural anthropology. ಸಾಂಸ್ಕೃತಿಕ ಮಾನವಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು, ದ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಪರಿಕಲ್ಪನೆಗಳಾದಂತಹ ಕಲ್ಚರಲ್ ಚೇಂಜ್, ಸಾಂಸ್ಕೃತಿಕ ಬದಲಾವಣೆ, ಕಲ್ಚರಲ್ ಕಾಂಟ್ಯಾಕ್ಟ್, ಸಾಂಸ್ಕೃತಿಕ ಸಂಪರ್ಕ, ಅಕಲ್ಟ್ರೇಷನ್, ಅಸಿಮಿಲೇಷನ್, ಕಲ್ಚರಲ್ ಕಾಂಟ್ಯಾಕ್ಟ್, ಈ ಎಲ್ಲ ಒಂದು ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಹಾಗೆಯೇ ಮುಂದುವರೆದ ಭಾಗದಲ್ಲಿ ನಾವು ಸೋಷಿಯಲ್ ಆಂಥ್ರೋಪಾಲಜಿ, ಇದರ ಒಂದು ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಅಂಡ್ ಇಂಪಾರ್ಟೆನ್ಸ್, ಅರ್ಥ, ವ್ಯಾಖ್ಯೆಗಳು ಮತ್ತು ಪ್ರಾಮುಖ್ಯತೆಯನ್ನ ಅರ್ಥಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. Social anthropology, here mainly we are going to try to concentrate on 2 major institutions of the society, that is marriage and family. The marriage, the meaning, definitions and the characteristics of marriage and the types and rules of marriage we are going to try to understand. Also family, meaning, definitions, characteristics and types of family we are going to try to understand. And the third concept in social anthropology, we are going to concentrate on religion and magic as such. ಧರ್ಮ ಮತ್ತು ಮಾಂತ್ರಿಕ ವಿದ್ಯೆ ಇದನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಮುಂದುವರೆದು ನಾವು ನೋಡೋದೇ ಆದ್ರೆ ಒಂದು 5th ಯೂನಿಟ್ ನಲ್ಲಿ ಕಾನ್ಸೆಪ್ಟ್ಸ್ ಇನ್ ದ ಸ್ಟಡಿ ಆಫ್ ಸೋಶಿಯೋ ಕಲ್ಚರಲ್ processes in India are going to be studied. Where we are going to concentrate on folk urban continuum, ಜನಪದ ನಗರ ನಿರಂತರತೆ ಅನ್ನೋದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. Here we are going to try to understand the characteristics of folk society and urban society. How folk society is continuing to be urban society with the retaining the characteristics of folk society. ಜನಪದ ಮತ್ತು ನಗರ ನಿರಂತರತೆಯಲ್ಲಿ ಜನಪದ ಸಮಾಜ ಹೇಗೆ ನಗರ ಸಮಾಜವಾಗಿ ಮಾರ್ಪಾಡಾಗ್ತಾ ಇದೆ, ತನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಉಳಿಸ್ಕೊಂಡು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ದ ಸೆಕೆಂಡ್ ಕಾನ್ಸೆಪ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ ಟ್ರೈಬ್ ಕಾಸ್ಟ್ ಕಂಟಿನ್ಯೂಮ್, ಬುಡಕಟ್ಟು ಮತ್ತು ಜಾತಿ ನಿರಂತರತೆ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡುವಂಥದ್ದು. ಮೂರನೇದಾಗಿ ಯೂನಿವರ್ಸಲೈಸೇಷನ್, ಪ್ಯಾರಕೇಲಿಸಂ, ಸಾರ್ವತ್ರೀಕರಣ ಮತ್ತು ಪ್ರಾಂತೀಕರಣ. ಸಾರ್ವತ್ರೀಕರಣ ಅಂತ ಹೇಳಿದ್ರೆ ಲೋಕಲ್ ಟ್ರೆಡಿಷನ್ ಹೇಗೆ ಯೂನಿವರ್ಸಲ್ ಟ್ರೆಡಿಷನ್ ಆಗಿ ಮಾರ್ಪಾಡಾಗುತ್ತೆ ಅನ್ನುವಂಥದ್ದು. ಪ್ಯಾರಕೇಲಿಸಂ ನಲ್ಲಿ ಹೇಗೆ ಲೋಕಲ್ ಟ್ರೆಡಿಷನ್ ಅನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅಥವಾ ಅದು ಹೇಗೆ ಬೇರೆ ಬೇರೆ ಮಟ್ಟದಲ್ಲಿ ಬದಲಾವಣೆಗೆ ಕಾರಣಗಳಾಗ್ತಾ ಇದೆ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. 4ನೇ ಪರಿಕಲ್ಪನೆ ನೇಚರ್ ಮ್ಯಾನ್ ಸ್ಪಿರಿಟ್ ಕಾಂಪ್ಲೆಕ್ಸ್, ಪ್ರಕೃತಿ, ಮಾನವ ಮತ್ತು ಚೇತನ ಸಂಕೀರ್ಣ, ಇದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು.
ಹೇಗೆ ಈ ಮೂರು ಒಂದಕ್ಕೊಂದು ಸಂಬಂಧವನ್ನ ಹೊಂದಿದೆ ಅನ್ನುವಂಥದ್ದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ನಂತರದಲ್ಲಿ ಅಧ್ಯಯನ ಮಾಡೋದು ನೀಲಕಂಠ ಸಿಂಡ್ರೋಮ್, ನೀಲಕಂಠ ಸಂಕೀರ್ಣ. ಇದರಲ್ಲಿ ನಾವು ಭಾರತೀಯ ಸಮಾಜ ಅಥವಾ ಭಾರತೀಯ ನಾಗರಿಕತೆ ಹೇಗೆ ಈ ಹಿಂದೆ ಎಲ್ಲ ಉಳಿದಂತಹ ಒಂದು ನಾಗರಿಕತೆಗಳು ನಶಿಸಿ ಹೋದರೂ ಸಹ ನಮ್ಮ ನಾಗರಿಕತೆ ಹೇಗೆ ಮುಂದುವರ್ಕೊಂಡು ಹೋಗಿದೆ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ಕಾರಣಗಳು ಯಾವುದು ಹೇಗೆ ಅನ್ನೋದನ್ನ ಒಂದು ಕಥೆಯ ಮೂಲಕ, ಪೌರಾಣಿಕ ಕಥೆಯ ಮೂಲಕ ಇದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ದೆನ್ ವಿ ಆರ್ ಗೋಯಿಂಗ್ ಟು see the internal marks for all these things for the entire semester is going to be for 50 marks, which has been divided equally 10 into attendance, assignment, seminar, test and field visit. ಹಾಜರಾತಿಗೆ ಮತ್ತು ಅಸೈನ್ಮೆಂಟ್ಗೆ, ಸೆಮಿನಾರ್ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ, ಕಿರು ಪರೀಕ್ಷೆಗೆ ಮತ್ತು ಕ್ಷೇತ್ರ ಕಾರ್ಯಕ್ಕೆ ನಿಮಗೆ 10 ಅಂಕಗಳು ಈಕ್ವಲ್ ಆಗಿ ಡಿವಿಷನ್ ಆಗಿರುವಂತದ್ದು. ಆ ನಂತರದಲ್ಲಿ ನಿಮ್ಗೆ ತರಗತಿಗಳಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ಮೋಡ್ ಯಾವುದೇ ಒಂದು ಬಂದರೂ ಸಹ ನಿಮ್ಗೆ ಬೇರೆ ಬೇರೆ ರೀತಿಯಾದಂತಹ ಪ್ರೆಸೆಂಟೇಷನ್ಸ್ ಮಾಡ್ಬೇಕಾಗಿ ಬರುತ್ತೆ. The team 1 you can choose and then you have to do the PowerPoint presentation based on the topic that you are going to select from the 5 units. Any topic or any issue you can select from these 5 units and then you have to do the presentation via online mode, or when the offline classes will start, there you can do it. And the second team is going to do the poster presentation or audio clippings. Poster presentations you can do online mode and as well as in the offline mode, and audio clipping you have to send it through the online mode when if at all the offline classes are not going to begin. And the third team is going to do the group presentation. You are going to take up a topic and then you are going to discuss among yourselves, and then you are going to divide the each and every aspect of that small segments in that aspect, and then you are going to do the group presentation. ಒಂದು ರೀತಿಯಲ್ಲಿ ನೀವು ಮೂರನೇ ಗುಂಪಿಗೆ ಸೇರಿದಂತಹ ವಿದ್ಯಾರ್ಥಿಗಳು, ಸಮೂಹಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಒಂದು ದೊಡ್ಡ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಅಂಶಗಳನ್ನ ಪ್ರತಿಯೊಬ್ಬರೂ ಸಹ ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ಇದನ್ನು ಅಷ್ಟೇನೆ ನೀವು ಆನ್ಲೈನ್ ಮೋಡ್ ನಲ್ಲಿ ಸಹ ಮಾಡಬಹುದು ಅಥವಾ ಆಫ್ಲೈನ್ ಮೋಡ್ ನಲ್ಲಿ ಸಹ ಮಾಡಬಹುದು. ಯಾವಾಗ ನಿಮ್ಗೆ ಚಾಪ್ಟರ್ಸ್ ಎಲ್ಲ ಕಂಪ್ಲೀಷನ್ ಆಗ್ತಾ ಹೋಗುತ್ತೋ ಹಾಗಾಗಿನೇ ನೀವು ನಿಮ್ಮ ಅಸೈನ್ಮೆಂಟ್ಸ್, ನಿಮ್ಮ ಒಂದು ಪ್ರೆಸೆಂಟೇಷನ್ಸ್ ಎಲ್ಲ ಮಾಡ್ತಾ ಹೋದ್ರೆ ನಿಮ್ಗೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅನ್ನ ನಾವು ಬೇಗನೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಮುಂದುವರೆದು ಇದೆಲ್ಲ ಹೇಗ್ ನಡೆಯುತ್ತೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರೋದೇನೆ. ಗೂಗಲ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು, ಯೂಟ್ಯೂಬ್ ನಲ್ಲಿ ಕ್ಲಾಸಸ್ ಕೇಳ್ಬೋದು, ಪಾಡ್ಕಾಸ್ಟ್ ಆಂಕರ್ ನಲ್ಲಿ ಕ್ಲಾಸಸ್ ಅನ್ನ ಕೇಳ್ಬೋದು. ನಂತರದಲ್ಲಿ ಆನ್ಲೈನ್ ಕ್ಲಾಸಸ್ ಆರ್ ಹ್ಯಾಪನಿಂಗ್ with the Zoom or Google platform, and then through Karnataka LMS also you can listen to the digital learning classes where all different lecturers have given the different sessions for your entire semester. And then ultimately you are going to write the examination for 100 marks. ಇದೆಲ್ಲ ಆದ ನಂತರದಲ್ಲಿ ಸಕ್ಸಸ್ಫುಲ್ ಆಗಿ ನೀವು ಎಕ್ಸಾಮಿನೇಷನ್ ಮುಗಿಸ್ಕೊಂಡ ನಂತರದಲ್ಲಿ ನಾವು 5ನೇ ಸೆಮಿಸ್ಟರ್ ನಲ್ಲಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ 2 ಡಿಫರೆಂಟ್ ಸಬ್ಜೆಕ್ಟ್ಸ್ ಜೊತೆಗೆ ತರಗತಿಯಲ್ಲಿ ಭೇಟಿ ಮಾಡುವಂತ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ಸೊ ಫ್ರಮ್ tomorrow onwards we are going to see you either in the YouTube channel or via podcast or Google Classroom or Zoom platform or Google Meet platform. Any one of the platform we are going to meet, and then you are going to listen to the classes. Thank you very much. Thank you once again.